ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಲ್ಟರ್ ನೆಕ್ 36 ಸೈಜ್ ಬ್ಲೌಸ್ ಕಟಿಂಗ್ ಮಾರ್ಕಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ 1/2 ಇಂಚ್ ಮೇಲೆ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಇಲ್ಲಿಂದ ನಾನು ಬ್ಯಾಕ್ ಲೈನ್ 14 ತೊಗೊಂಡಿದ್ದೀನಿ. 14 ಇಂಚಸ್ಗೆ ಒಂದು ಮಾರ್ಕ್ ಮಾಡೋಣ. ಸೇಮ್ ಹಾಗೆ ಇಲ್ಲೂ 14 ಇಂಚಸ್ಗೆ ಒಂದು ಮಾರ್ಕ್. ಇದೆರಡನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಶೋಲ್ಡರಿಂದ ಮೇಲೆ 7.75 ನಾನು ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 1 ಇಂಚ್ಗೆ ಸ್ವಲ್ಪ ಕಮ್ಮಿ 75 ಒಂದು ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ 15 ಇರೋದ್ರಿಂದ ಅದರಲ್ಲಿ ನಾನು ಆಫ್ ಮಾಡಿ 7.5 ಶೋಲ್ಡರ್ ತೊಗೊಳ್ತಾ ಇದ್ದೀನಿ. ಹಾಗೆ ಮೇಲೆ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. 36 ಸೈಜ್ಗೆ ನೆಕ್ ವಿಡ್ತ್ ನಾನು 275 ಮಾರ್ಕ್ ಮಾಡ್ತಾ ಇದ್ದೀನಿ. 275ಗೆ ಹಾಗೆ ಮೇಲೇನು ನೆಕ್ ವಿಡ್ತ್ 275 ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ನಾನು ಶೋಲ್ಡರ್ 1.5 ಇಂಚ್ ಶೋಲ್ಡರ್ ಡೌನ್ ಮಾಡಿದ್ದೀನಿ. ಈಗ ಶೋಲ್ಡರ್ ಟು ನೆಕ್ಗೆ ಒಂದು ಲೈನ್ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ. ಇಲ್ಲಿಂದ ಆರ್ಮಲ್ ಲೆಂತ್ ತಗೊಳ್ಳೋಣ. ಆರ್ಮಲ್ ಲೆಂತ್ ಶೋಲ್ಡರ್ 7.5 ತೊಗೊಂಡಿದ್ದೀನಲ್ವ, ಆರ್ಮಲ್ ಕೂಡ 7.5 ತೊಗೊಳ್ಳೋಣ. ಹಾಗೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್. ಶೋಲ್ಡರ್ ನನಗೆ 5 ಇಂಚಸ್ ಬಂದಿದೆ. ಅದರಲ್ಲಿ ನಾನು ಆಫ್ ಒಂದು ಮಾರ್ಕ್ ಮಾಡಿದ್ದೀನಿ. ಈ ಶೋಲ್ಡರ್ ಪಾಯಿಂಟಿಂದ ನಮಗೆ ಬ್ಯಾಕ್ ಕ್ರಾಸ್ ಲೆಂತ್ ಸಿಗುತ್ತೆ. ಬ್ಯಾಕ್ ಕ್ರಾಸ್ 14 ಇಂಚಸ್ ಇರೋದ್ರಿಂದ ಅದರಲ್ಲಿ ಆಫ್ ನಾನು 7 ಇಂಚಸ್ ತೊಗೊಂಡಿದ್ದೀನಿ. ಆರ್ಮಲಲ್ಲಿ 75ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ 35 ಇರೋದ್ರಿಂದ 35ಅಲ್ಲಿ ನಾನು 2 ಡಿವೈಡ್ ಮಾಡಿದ್ದೀನಿ. 7.5 ನಾನು 2 ಡಿವೈಡ್ ಮಾಡ್ತೀನಿ. ಅದರಲ್ಲಿ ನನಗೆ 8/3 ಬರುತ್ತೆ. ಅಂದರೆ ನಾನು 35ಅಲ್ಲಿ 4 ಭಾಗ ನಾನು ಮಾಡಿದ್ದೀನಿ. 4 ಭಾಗ ಮಾಡಿದಾಗ ನನಗೆ 875 ಸಿಕ್ಕಿದೆ. 875ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಶೋಲ್ಡರ್ ಟು ಆರ್ಮಲ್ಗೆ ನೆಕ್ಸ್ಟ್ ಒಂದು ಶೇಪ್ ಡ್ರಾ ಮಾಡ್ತೀನಿ. ಹಾಗೆ ಶೋಲ್ಡರಿಂದ ಈ ಪಾಯಿಂಟಿಂದ ಆರ್ಮಲ್ ಪಾಯಿಂಟ್ಗೆ ಹಾಗೆ ಅಪ್ಪರ್ ಚೆಸ್ಟಿಗೆ ಈ ರೀತಿ ನಾನು ಮಾರ್ಕ್ ಮಾಡಿದ್ದೀನಿ. ಅಪ್ಪರ್ ಚೆಸ್ಟ್ 35.5 ನಾನು ತಗೊಂಡಾಯಿತು. ಈಗ ಆರ್ಮಲ್ ರೌಂಡ್ 15 ಇಂಚಸ್ ಇದೆ. 1 ಇಂಚ್ ನಾನು ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ 16 ಇಂಚಸ್. 16ಅಲ್ಲಿ ಆಫ್ ತೊಗೊಳ್ತಾ ಇದ್ದೀನಿ. 8 ಇಂಚಸ್ ನನಗೆ ಆರ್ಮಲ್ ರೌಂಡ್ ಬರಬೇಕು. ಹೀಗೆ ಲೈನ್ ಮೇಲೇ ನಾನು 8 ಇಂಚಸ್ ನನಗೆ ಆರ್ಮಲ್ ರೌಂಡ್ ಬಂದಿದೆ. ನೆಕ್ಸ್ಟ್ ಅಲ್ಲಿಂದ ಈಗ
ಬ್ಯಾಕ್ ಡಾಟ್ ನೋಡೋಣ. ಈ ಶೋಲ್ಡರಿಂದ ನಾನು 9 3/4ಗೆ 1 ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಡಾಟ್ ಪಾಯಿಂಟ್ ನಾನು 4 ಕೊಡ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್, ಇಲ್ಲಿ 1 ಇಂಚ್ ನಾನು ತೊಗೊಂಡು ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ವೇಸ್ಟ್ 30 ಇರೋದ್ರಿಂದ 4 ಭಾಗ ಮಾಡಿದಾಗ ನನಗೆ 7.5 ಬರುತ್ತೆ. ಅದನ್ನು ನಾನಿಲ್ಲಿ ತೊಗೊತೀನಿ. ಇಲ್ಲಿಂದ 3.5 ಇಂಚಸ್ ಮೈನಸ್ ಮಾಡಿದಾಗ ಇದನ್ನು ಇಲ್ಲಿಡ್ತೀನಿ. 7.5ಗೆ ಅಂದರೆ ನನಗೆ 30 ಇಂಚಸ್ ಬರೋ ಹಾಗೆ ನಾನು ಲೈನ್ ಡ್ರಾ ಮಾಡಿದ್ದೇನೆ. ಹಾಗೆ ಮಾರ್ಜಿನ್ಗೋಸ್ಕರ ನಾನು 1.5 ಇಂಚ್ ಮಾರ್ಕ್ ಮಾಡಿದ್ದೀನಿ. ಡ್ರಾ ಮಾಡಿ ಇಲ್ಲಿಂದ ನಾನು 25 ಅಷ್ಟು ಮೇಲೆ ತೊಗೊತೀನಿ. ಓಕೆ, ಈಗ ಈ ಶೇಪಿಂದ ನಾನು ಇಲ್ಲಿಂದ ನೆಕ್ಸ್ಟ್ ಶೇಪ್ 75ಗೆ ಇಲ್ಲಿಂದ ನಾನು ನೆಕ್ಸ್ಟ್ ಶೇಪನ್ನು ಕೊಡ್ತಾ ಇದ್ದೀನಿ. ಓಕೆ, ಹಾಗೆ ಇದು ನಾನು ಬ್ಯಾಕ್ ಕ್ಲೋಸ್ ಇರೋದ್ರಿಂದ ಕ್ಲೋಸ್ ಸೈಡ್ ನನ್ನ ಕಡೆ ಇದೆ, ಓಪನ್ ಸೈಡ್ ಈ ಕಡೆ ಇದೆ. ಓಕೆ ಫ್ರೆಂಡ್ಸ್, ಬ್ಯಾಕ್ ಮಾರ್ಕಿಂಗ್ ರೆಡಿ ಇದೆ. ನೆಕ್ಸ್ಟ್ ಫ್ರಂಟ್ ಮಾರ್ಕಿಂಗ್ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಮಾರ್ಕಿಂಗ್ ನೋಡಿದ್ವಿ. ಈಗ ಫ್ರಂಟ್ ಮಾರ್ಕಿಂಗ್ ನೋಡೋಣ. ಫಸ್ಟಿಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ಓಪನ್ ಸೈಡ್ ತೊಗೊಂಡಿದ್ದೀನಿ. ಇಲ್ಲಿ ಒಳಗೆ ನನಗೆ ಸ್ಟಿಚ್ಚಿಂಗೋಸ್ಕರ 1/2 ಇಂಚಷ್ಟು ಮಾರ್ಕ್ನ ನಾನು ತೊಗೊತಾ ಇದ್ದೀನಿ. ಶೋಲ್ಡರಿಂದ 1 ಇಂಚ್ ಮೇಲೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 1 ಇಂಚಸ್, ಇದು 3 ಇಂಚಸ್. ಬ್ಯಾಕಲ್ಲಿ ಶೋಲ್ಡರ್ 7.5 ತೊಗೊಂಡಿದ್ದೀನಿ. ಫ್ರಂಟಲ್ಲಿ 6.5 ತೊಗೊತಾ ಇದ್ದೀನಿ. ನಾನು ಇದರಲ್ಲಿ 1 ಇಂಚಷ್ಟು ಮೈನಸ್ ಮಾಡಿದ್ದೀನಿ. ಫ್ರಂಟ್ ಶೋಲ್ಡರ್ ಬಂದು 6.5. ಹಾಗೆ ಮೇಲೇನು ಒಂದು ಲೈನ್ ಕೊಟ್ಟಿದ್ದೀನಿ. ನೆಕ್ ವಿಡ್ತ್ ನಾನು 2 ಇಂಚಸ್ಗೆ ಫ್ರಂಟ್ ನೆಕ್ ವಿಡ್ತ್ 2 ಇಂಚ್. ಇಲ್ಲಿಂದ ಶೋಲ್ಡರ್ ಡೌನ್ 1.5 ಇಂಚ್ಗೆ ನಾನೊಂದು ಮಾರ್ಕ್ ಮಾಡಿದ್ದೀನಿ. ಎರಡನ್ನು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ. ಇಲ್ಲಿಂದ ಶೋಲ್ಡರ್ 5 ಇಂಚಸ್, ಓಕೆ. ಫಸ್ಟಿಗೆ ನೆಕ್ ಶೇಪ್ ನೋಡೋಣ. ಇಲ್ಲಿಂದ 3.5 ಇಂಚ್ಗೆ
ನಾನು ಶೇಪ್ ಇಲ್ಲಿ 1 ಇಂಚಷ್ಟು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ನಾನು ಶೇಪ್ ಡ್ರಾ ಮಾಡಿದ್ದೀನಿ. ಶೋಲ್ಡರ್ ಪಾಯಿಂಟಿಂದ ಇದು ಶೋಲ್ಡರ್ ಪಾಯಿಂಟ್, ಇದು ನೆಕ್ ಪಾಯಿಂಟ್. ನೆಕ್ ಪಾಯಿಂಟಿಂದ ನಾನು 8 ಇಂಚಸ್ ಡೀಪ್ ಕೊಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಡೀಪ್ 8 ಇಂಚು. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಕೊಟ್ಟಿದ್ದೀನಿ. ಇಲ್ಲಿಂದ 1 ಇಂಚಷ್ಟು ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿವರೆಗೂ 1 ಇಂಚಷ್ಟು ನಾನು ಮಾರ್ಕ್ ಮಾಡಿದ್ದೀನಿ. ಓಕೆ, ಈಗ ನಾನು ನೆಕ್ಸ್ಟ್ ಶೇಪ್ ಕೊಡ್ತಾ ಇದ್ದೀನಿ. ಬ್ಯಾಕ್ ಮೆಜರ್ಮೆಂಟಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿಂದ 3 ಇಂಚಸ್, 3ಇಂದ ಶೋಲ್ಡರ್ಗೆ 8 ಇಂಚಸ್ ಇದೆ. ಇನ್ನೊಂದು ಸತಿ ಚೆಕ್ ಮಾಡ್ತೀನಿ. ನೆಕ್ಕಿಂದ ವಿಡ್ತ್ಗೆ 3 ಇಂಚಸ್, ಇಲ್ಲಿಂದ ಶೋಲ್ಡರ್ಗೆ 8 ಇಂಚಸ್ ಇದೆ. ಹಾಗೆ ನಾವು ಫ್ರಂಟ್ ಬ್ಯಾಕ್ ಶೋಲ್ಡರ್ ಜಾಯಿಂಟ್ ಮಾಡಬೇಕಾದಾಗ ನಮಗೆ ಸೇಮ್ 8 ಇಂಚಸ್ ಬರಬೇಕಾಗುತ್ತೆ. ಇಲ್ಲಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ಏಟ್ ಇಂಚಸ್ ಬಂದಿದೆ. ಈಗ ಈ ಮಾರ್ಕಿಂಗ್ ನಮಗೆ ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿಂದ 5 ಇಂಚಸ್ಗೆ ಅದರಲ್ಲಿ 2.5 ನಾನು ಮಾರ್ಕ್ ಮಾಡ್ತೀನಿ. ಫ್ರಂಟ್ ಆರ್ಮಲ್ ಇಲ್ಲಿಂದ ನಾನು ಫ್ರಂಟ್ ಕ್ರಾಸ್ನ ತೊಗೊತೀನಿ. ಬ್ಯಾಕಲ್ಲಿ ಬ್ಯಾಕ್ ಕ್ರಾಸ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾನು 5 ಇಂಚಸ್ಗೆ ಒಂದು ಲೈನ್ ಡ್ರಾ ಮಾಡ್ತೀನಿ. ಇಲ್ಲಿಂದ ನನಗೆ ಫ್ರಂಟ್ ಕ್ರಾಸ್ ಬೇಕಾಗಿರೋದು 475ಗೆ ಒಂದು ಲೈನ್. ಇಲ್ಲಿಂದ 4 ಫ್ರಂಟ್ ಕ್ರಾಸ್ 12 ಇಂಚಸ್ ಇದೆ. ಇಲ್ಲಿಂದ ಸ್ವಲ್ಪ 1 ಇಂಚಷ್ಟು ಬ್ರಾಡ್ ಬಂದಿದೆಲ್ಲ, 1-2 ಇಂಚಸಷ್ಟು ಬ್ರಾಡ್ನೆಸ್ ಇಲ್ಲಿ ಬಂದಿರೋದ್ರಿಂದ ನಾನು 12ಅಲ್ಲಿ 1/2 ಇಂಚಷ್ಟು ಮೈನಸ್ ಮಾಡ್ತಾ ಇದ್ದೀನಿ. 11.5 ಇಂಚ್ ನಾನು ಫ್ರಂಟ್ ಕ್ರಾಸ್ ತೊಗೊತಾ ಇದ್ದೀನಿ. 11.5 ಇಂಚಲ್ಲಿ ಆಫ್ ಮಾಡಿದಾಗ 575ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಮಾರ್ಕ್ನ ನಾನು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡ್ತಾ ಇದ್ದೀನಿ. ಈಗ ಈ ಸೆಂಟರ್ ಪಾಯಿಂಟಿಂದ ಸ್ಟ್ರೈಟಾಗಿ ಲೈನ್ ಮಾಡಿ ಚೆಸ್ಟ್ 10, ಅಂಡರ್ ವೆಸ್ಟ್ 13.5, ವೆಸ್ಟ್ 15.5. ಈಗ 3ಕ್ಕೂ ನಾನೊಂದು ಲೈನ್ ಡ್ರಾ ಮಾಡ್ತಿದ್ದೀನಿ. ಓಕೆ, ಡಾಟ್ ಹತ್ರ ನಾನು 4 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ಕ್ರಾಸಿಂದ ಡಾಟ್ ಪಾಯಿಂಟ್ಗೆ ಎಷ್ಟು ಬರ್ತಿದೆ? 5 ಇಂಚಸ್ ಬರ್ತಿದೆ. ಇಲ್ಲಿಂದ ನಾನು
ಶೇಪ್ ಡ್ರಾ ಮಾಡ್ತಾ ಇದ್ದೀನಿ 5 ಇಂಚಸ್ಗೆ. ಓಕೆ, ಇಲ್ಲಿ 1 ಇಂಚಷ್ಟು ನಾನು ಬಿಡ್ತಾ ಇದ್ದೀನಿ. 1 ಇಂಚ್ ಸ್ಟಿಚಿಂಗಲ್ಲಿ ನಮಗೆ ಹಾಫ್ ಇಂಚ್ ಸ್ಟಿಚಿಂಗಲ್ಲಿ ಬೇಕು, ಅದರಿಂದ 1 ಇಂಚಷ್ಟು ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಈಗ ಫ್ರಂಟ್ ಆರ್ಮಲ್ ಶೋಲ್ಡರ್ ಲೈನ್ನ ಹಾಕ್ಕೊಂಡಿದ್ದೀವಲ್ಲ, ಶೋಲ್ಡರ್ ಲೈನಿಂದ ಆರ್ಮೋಲ್ ಲೆಂತ್ ನಾವು ಬ್ಯಾಕಲ್ಲಿ 7.5 ತೊಗೊಂಡಿದ್ದೀವಿ, ಫ್ರಂಟಲ್ಲೂ 7.5 ಇಂಚಸ್ ತೊಗೊಳ್ಳೋಣ. 7.5 ಇಂಚಸ್ಗೆ ಒಂದು ಲೈನ್ ಹಾಕ್ತಾಯಿದ್ದೀನಿ. ಇಲ್ಲಿಂದ ನಾನು ಹಾಫ್ ಇಂಚಷ್ಟು ಡೌನ್ ಮಾಡ್ತಾಯಿದ್ದೀನಿ. ಅದು ಒಂದು ಲೈನ್, ಹಾಫ್ ಇಂಚ್ ಒಂದು ಲೈನ್ ತೊಗೊಂಡಿದ್ದೀನಿ. ಇಲ್ಲಿಂದ 5 ಇಂಚಸ್ ಬಂದಿದೆ. ಇಲ್ಲಿಂದ ನಾನು 5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಡಾಟಿಂದ ಈ ಡಾಟ್ಗೆ 3 ಇಂಚಸ್ ಗ್ಯಾಪ್ ಬಂದಿದೆ. ಇಲ್ಲಿ ಈ ಡಾಟ್ಗೆ ನಾನು ಒಂದು ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಈ ಆರ್ಮಲ್ಲಿಂದ 75 ಅಷ್ಟು ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಶೇಪ್ನ ನಾನು ಹೀಗೆ ಡಾಟ್ ಮಾಡಿ ಆರ್ಮಲ್ ಶೇಪ್ ಕೊಡ್ತಾ ಇದ್ದೀನಿ. ಓಕೆ, ಈಗ ಆರ್ಮಲ್ ರೌಂಡ್ ಚೆಕ್ ಮಾಡಬೇಕು. ಆರ್ಮಲ್ 15 ಇಂಚಸ್ ಇದೆ, ಪ್ಲಸ್ ಲೂಸಿಂಗ್ 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು 16ಅಲ್ಲಿ 2 ಭಾಗ ಮಾಡಿದಾಗ ನಮಗೆ 8 ಇಂಚಸ್ ಬೇಕು. ಇಲ್ಲಿಂದ 4 3/4 ಅದೇ 4 3/4ನ ನಾನು ಇಲ್ಲಿಗೆ ತಗೊಂಡು ಚೆಕ್ ಮಾಡ್ತಾ ಇದ್ದೀನಿ. ಏಟ್ ಇಂಚಸ್ ಇಲ್ಲಿ ಬರ್ತಿದೆ. ಓಕೆ, ಈಗ ಡಾಟ್ ಪಾಯಿಂಟ್ ಚೆಸ್ಟ್ನ ಮಾರ್ಕಿಂಗ್ ನೋಡೋಣ. ಚೆಸ್ಟಲ್ಲಿ ಫ್ರಂಟ್ ಚೆಸ್ಟ್ 36 ಇಂಚಸ್ ಇದೆ. ಬಾಡಿ ಮೆಜರ್ಮೆಂಟ್ ಪ್ರಕಾರ 36 ಇಂಚ್ ರೆಡಿಗಿದೆ. ಅದಕ್ಕೆ 2 ಇಂಚಷ್ಟು ನಾನು ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ 38 ಇಂಚಸ್ ಫ್ರಂಟಲ್ಲಿ ಚೆಸ್ಟಲ್ಲಿ ಬಂದಿದೆ. ಬ್ಯಾಕಲ್ಲಿ ಚೆಕ್ ಮಾಡೋಣ. ಬ್ಯಾಕ್ ಚೆಕ್ ಮಾಡೋಣ. ಈ ಪಾಯಿಂಟ್ ಇದೆಲ್ಲ, ಇಲ್ಲಿಂದ ನಾನು ಚೆಸ್ಟ್ನ ಚೆಕ್ ಮಾಡ್ತೀನಿ. 875 ಬಂದಿದೆ. ಈ 875ನ ನಾನು 2 ಭಾಗ ಮಾಡಿದಾಗ 17.5 ಬಂದಿದೆ. ಈ 17.5ನ ನಾನು 38 ಫ್ರಂಟಲ್ಲಿ 38 ಇದೆಲ್ಲ, 38ನ ನಾನು ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿದಾಗ ನನಗೆ 20 ಆಫ್ ಬರುತ್ತೆ. ಈ 20 ಆಫ್ನ ನಾನು ಎರಡು ಭಾಗ ಮಾಡ್ತಾ ಇದ್ದೀನಿ. ನನಗೆ 10.2 ಬಂದಿದೆ. ಇದು ಫ್ರಂಟ್ ಚೆಸ್ಟ್ 10.2 ಬರಬೇಕು. ಈಗ ಇಲ್ಲಿ ಡಾಟ್ ಪಾಯಿಂಟ್, ಫ್ರಂಟಿಂದ ಡಾಟ್ ಪಾಯಿಂಟ್ಗೆ 4 ಇಂಚಸ್ ಇದೆ. ಈ 1 ಇಂಚಸ್ ಮೈನಸ್ ಮಾಡಿದ್ದೀವಲ್ಲ, ಇದನ್ನು ಬಿಟ್ಟು ಈ 4 ಇಂಚಸ್ನ ಇಲ್ಲಿ ತೊಗೊಂಡು ಎಲ್ಲಿಗೆ 10.2 ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡೋಣ. ಈಗ ನಮಗೆ
ಆರ್ಮಲಲ್ಲಿ ಈ ಮಾರ್ಕ್ನ ನಾವು ಜಾಯಿಂಟ್ ಮಾಡೋಣ. ಹಾಗೆ ವೇಸ್ಟ್ಗೆ ಒಂದು ಸ್ಟ್ರೈಟ್ ಲೈನ್ ಕೊಡೋಣ. ಓಕೆ, ಈಗ ನಮಗೆ ಚೆಸ್ಟ್ ಲೈನ್ ಸಿಕ್ಕಿದೆ. ಇಲ್ಲಿಂದ ಡಾಟ್ ಪಾಯಿಂಟ್ ನಾವು 4 ಇಂಚಸ್ ತೊಗೊಂಡಿದ್ದೀವಿ. ಇಲ್ಲಿಂದ 1/2 ಇಂಚ್ ಮೈನಸ್ ಮಾಡೋಣ, 3.5 ತೊಗೊಳ್ಳೋಣ. ಇಲ್ಲಿಂದ ಇನ್ನು ಸ್ವಲ್ಪ ಕಮ್ಮಿ ಮಾಡಿ 275 ತೊಗೊಳ್ಳೋಣ. 3 ಇಂಚಸ್ಸು ತೊಗೋಬೋದು. ಓಕೆ, 1/2 ಇಂಚ್ ನಾನು ಮೈನಸ್ ಮಾಡ್ತಾ ಬಂದಿದ್ದೀನಿ. 4, 3.5, 3. ಹಾಗೆ ಇಲ್ಲಿಗೆ ನಾನು ಒಂದು ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ. ಹಾಗೆ ಈ ಗ್ಯಾಪಿಂದ ನಾನು 4 ಇಂಚಷ್ಟು 36 ಸೈಜ್ಗೆ 4 ಇಂಚಷ್ಟು ನಾನು ಮಾರ್ಕ್ ಮಾಡಿದ್ದೀನಿ. 4 ಇಂಚಸ್ ಎಲ್ಲಿ ಬರುತ್ತೆ ಅಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಈ ಡಾಟಿಂದ ಈ ಡಾಟ್ಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀನಿ. ಇಲ್ಲಿಂದ 6 ಇಂಚಸ್ ಬಂದಿದೆ. ಇಲ್ಲಿ ನಾನು 6ಅಲ್ಲಿ 1/2 ಇಂಚ್, ಒಂದು ಡಾಟ್. ಇಲ್ಲಿಂದ ಆಫ್ ಮಾಡಿದಾಗ 1.5, ಇಲ್ಲಿಂದ 3ಗೆ 1.5 ಮಾಡಿದ್ದೀನಿ. ಇಲ್ಲಿಂದ ಅರ್ಧ ಇಂಚಷ್ಟು ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ 25 ಅಷ್ಟು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಈ ಡಾಟಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ. ಈಗ ಈ 3 ಡಾಟ್ಸ್ನ ನಾನು ಜಾಯಿಂಟ್ ಮಾಡ್ತೀನಿ. ಹೀಗೆ ಹೀಗೆ ಈ ಶೇಪಿಂದ ಈ ಶೇಪ್ಗೆ ಓಕೆ. ಇಲ್ಲೂ ನಾನು 25 ಇಂಚಷ್ಟು, ಇಲ್ಲಿ 1/2 ಇಂಚ್ ಕೊಟ್ಟಿದ್ದೀನಿ. ಇಲ್ಲಿ 25 ಹೀಗೆ ನಾನು ಶೇಪನ್ನು ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕೂಡ ನಾನು ಈ ಡಾಟಿಂದ ಈ ಡಾಟ್ಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ. ಇದ್ರದ್ದು ಸೆಂಟರ್ ತೊಗೊತೀನಿ 5. ಓಕೆ, ಇದರಲ್ಲಿ ಸೆಂಟರ್ ನಾನು ತೊಗೊತಾ ಇದ್ದೀನಿ. 2.5ಅಲ್ಲಿ ಸೆಂಟರ್, 2.5ಅಲ್ಲಿ ಸೆಂಟರ್. ಈಗ ನಾನು ಇಲ್ಲಿ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಸೈಡ್ ಸ್ಟಿಚ್ಗೆ ನಾನು 1.5 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿ 25 ಇಂಚಸ್ಗೆ ನಾನು ಒಂದು ಲೈನ್ ಕೊಡ್ತಾ ಇದ್ದೀನಿ. ಈಗ ಬ್ಯಾಕಲ್ಲಿ ಸೈಡ್ ಲೆಂತ್ ಚೆಕ್ ಮಾಡೋಣ. 6 ಇಂಚಸ್ ಇದೆ.
ಇಲ್ಲಿಗೆ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡೋಣ. ಈ ಸೈಡ್ ಮೆಜರ್ಮೆಂಟ್ ನಾವು ತಗೊಳ್ಳೋದ್ರಿಂದ ಸೈಡ್ ಹೆಚ್ಚು ಕಮ್ಮಿ ಬರೋದಿಲ್ಲ. ಓಕೆ, ಇಲ್ಲಿ ಚೆಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 575 ಇದೆ, ಹಾಗೆ ಇಲ್ಲಿಂದನೂ 575 ಇದೆಯಾ ಚೆಕ್ ಮಾಡಬೇಕು. 575 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ, ಅಲ್ಲಿಂದ ಒಂದು ಲೈನ್. ಇಲ್ಲೂ ಸೇಮ್ 575, ಇಲ್ಲೂ 575, ಹಾಗೆ ಇಲ್ಲೂ ಕೂಡ 5 ಇಂಚಸ್, ಇಲ್ಲೂ ಕೂಡ 5 ಇಂಚಸ್. ಓಕೆ ಫ್ರೆಂಡ್, ವೇಸ್ಟ್ ಮಾರ್ಕಿಂಗ್ ನೋಡೋಣ. ವೇಸ್ಟಲ್ಲಿ ಲಾಸ್ಟಲ್ಲಿ ಒಂದಿದೆ, ವೇಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡೋಣ. ಇಲ್ಲಿಂದ 3 ಇಂಚಸ್ ನಾನು ಈ ಲೈನಿಂದ ಮೈನಸ್ ಮಾಡ್ತೀನಿ. 7.5, ಇಲ್ಲಿಂದ ಇಲ್ಲಿಗಿಟ್ಟು 7.5 ಇಂಚ್ ವೇಸ್ಟ್ ಮಾರ್ಕಿಂಗ್ ತೊಗೊಂಡಿದ್ದೀನಿ. ಓಕೆ, ಫ್ರಂಟ್ ಮಾರ್ಕಿಂಗ್ ಆಗಿದೆ. ಈಗ ನಾವು ಕಟಿಂಗ್ ಹೇಗೆ ಮಾಡೋಣ ಅಂತ ನೋಡೋಣ. ಫಸ್ಟ್ಗೆ ನಾನು ಯಾವುದೇ ಕಟಿಂಗ್ ಆಗಲಿ ಲೈನ್ ಮೇಲೆ ಮಾಡೋಣ. ಲೈನಿಂದ 1/2 ಇಂಚ್ ಡೌನಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ.